ನನಗೆಲ್ಲ ಗೊತ್ತಮ್ಮ. ಏನ ನಿನಗೆಲ್ಲ ಗೊತ್ತಾ? ಇಷ್ಟು ವರ್ಷ ಮಾಡೋಕ್ಕಾಗದೇ ಇರೋದನ್ನ ಈಗ ಹೇಗಮ್ಮ ಮಾಡಕ್ ಸಾಧ್ಯ? ಆವತ್ತು ನೀನು ಸೋಮೇಗೌಡನ ನನ್ನ ಮದುವೆ ಆಗಲ್ಲ ಅಂದ್ಯಲ್ಲ, ಆಗ ನಾನು ನಿನ್ನ ಪರವಾಗಿ ನಿಲ್ಬೇಕಿತ್ತು. ನಿನ್ನಪ್ಪನಿಗೆ ಹೆದರ್ಕೊಂಡು ಅವತ್ತು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ಟೆ. ಸ್ವಂತ ಮಗಳಿಗೆ ನಾನು ನ್ಯಾಯ ಕೊಡ್ಸಕ್ಕಾಗದೇ ಇರೋಳು ಸೊಸೆಗೆ ನ್ಯಾಯ ಕೊಡ್ಸಕ್ಕಾಗತ್ತೆ ನಮ್ಮ. ಅಂದ್ರೆ ನಿನಗೆಲ್ಲ ವಿಷಯ ಗೊತ್ತಿದ್ಲ? ನನಗೆ ಬರ್ತಿರೋ ಕೋಪಕ್ಕೆ ತಂಗಿನಕಾಯಿನ ತಲೆ ಮೇಲೆ ಇಟ್ಬಿಟ್ಟು ಕೊಚ್ಚಾಕ್ಬಿಡೋಣ ಅನಿಸ್ತಿದೆ. ಸುತ್ಕೊಳ್ಳಿ ಪಾಪ, ನನಗೆ ಸುತ್ಕೊಳ್ಳಿ. ಆದ್ರೆ ನಾನು ಒಂದು ಹೆಣ್ಣಿನ ಪರ ನಿಂತ್ಕೊಂಡಲ್ಲ ಅಂತ ಒಂದು ಸಮಾಧಾನ ಅನ್ನೋದ್ರು ಇರುತ್ತೆ ನನಗೆ. ನಾನು ಬಿಡ ಹೋಗ್ಲಿ, ಈ ವಿಷಯ ನನ್ನ ಗಂಡ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಒಂದೇ ಕ್ಷಣದಲ್ಲಿ ಮನೆನ ಸುಟ್ಟು ಭಸ್ಮ ಮಾಡ್ಬಿಡ್ತಾನೆ. ಅದೇ ಕಾರಣಕ್ಕಮ್ಮ ನನಗೆಲ್ಲ ವಿಷಯ ಗೊತ್ತಿದ್ರು ಅದನ್ನ ಸೆರಗಿನಲ್ಲಿ ಕಟ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಮ್ಮ. ಸರಿ ಇಲ್ಲಮ್ಮ, ನೀನಪ್ಪ ಸರಿ ಇಲ್ಲ. ಬಣ್ಣ ಬಣ್ಣದ ನಾಟಕ ಆಡಿ ಇವನ ಬುಟ್ಟಿಗೆ ಹಾಕೊಂಡು ರತ್ನನ ನಮ್ಮ ಮನೆ ತುಂಬಿಸ್ಕೊಂಡ್ಬಿಟ್ಟ. ಆ ಮನುಷ್ಯ ರತ್ನನ ಈ ಮನೆ ಸೊಸೆ ಮಾಡ್ಕೊಂಡಿದ್ದು ಅವಳ ಮೇಲೆ ಸವಾರಿ ಮಾಡಬೇಕು, ಅವ್ರ ಅಹಂಕಾರನೆಲ್ಲ ಅವಳ ಮೇಲೆ ತೋರಿಸ್ಬೇಕು ಅಂತ. ಯಾವ ಜನ್ಮದ ಪುಣ್ಯನೋ ಏನೋ, ಪುರುಷ ಈಗ ತುಂಬಾ ಒಳ್ಳೆಯವನಾಗ್ಬಿಟ್ಟಿದ್ದಾನಮ್ಮ. ಮನೆ ಬಿಟ್ಟು ಗುಡಿಸ್ಲಲ್ಲಾದ್ರೂ ಬದುಕೊಂಡು ನಾನು ರತ್ನನ್ ಸಾಕ್ತೀನಿ, ಆದ್ರೆ ಅಪ್ಪನಿಂದ ಅವಳಿಗೆ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ ಅಂತ ಮನೆ ಬಿಟ್ಟೆ ಹೊರಟ್ಬಿಟ್ಟಿದ್ನಮ್ಮ. ನಮ್ಮ ರತ್ನನೇ ಅವನ ತಡೆದ್ಬಿಟ್ಲು. ಪರಶು ಅಂತ ಒಳ್ಳೆ ಗಂಡ ಸಿಕ್ಕಿದನಲ್ಲ ಅನ್ನೋ ಸಮಾಧಾನದಿಂದ ಮುಚ್ಚಿಟ್ಬಿಟ್ನಮ್ಮ. ಆದ್ರೆ ಈಗ ನೀನೇ ಕೇಳಿಸ್ಕೊಂಡ್ಬಿಟ್ಟೆ. ಅಮ್ಮ, ನೀವು ರತ್ನ ಕರ್ಕೊಂಡು ಪೂಜೆಗೆ ಹೊಡಿ. ಒಬ್ಬ ಅಮ್ಮ. ಅಬ್ಬಾ, ಸದ್ಯ ಆ ರತ್ನನ್ನ ಹೆದರಿಸಿ ಹಿಡಿತದಲ್ಲಿಟ್ಕೊಂಡೆ. ಇಲ್ಲ ಅಂದಿದ್ರೆ ಮಗಳು ಹೆರೋಂಗಿದ್ದಾಳೆ, ಮನೆ ಸೋರೋಂಗಿದೆ ಅನ್ನೋ ಥರ ಆಗ್ಬಿಡ್ತಿತ್ತು ನನ್ನ ಪರಿಸ್ಥಿತಿ. ಇನ್ನು ನನ್ನ ಕೆಲಸ ಸಲೀಸಾಗುತ್ತೆ, ಯಾವ ಅಡೆತಡೆನೂ ಇರೋದಿಲ್ಲ. ಏನೋ ಏನು ಗುರಾಯಿಸ್ತಿದ್ಯಾ? ನಿನ್ನ ಎಡಗಣ್ ಕಿತ್ತು ಬಲ್ಗೈಗೆ, ಬಲ್ಗಣ್ ಕಿತ್ತು ಎಡಗೈ ಕೊಟ್ಬಿಡ್ತಿದ್ದೆ. ಆದ್ರೆ ಏನು ಮಾಡಲಿ, ಅಪ್ಪ ಅಲ್ವಾ ನೀನು? ಏ ಪಾರ್ವತಿ, ಇನ್ನೊಂದು ಮಾತು ಆಚೆ ಬಂದ್ರೆ ಏನು ಮಾಡ್ತೀಯಾ? ನಿನ್ನ ಅಪ್ಪನ್ನೇ ಹೊಸಕಾಗ್ತೀಯ. ನಿಮ್ಮಪ್ಪನ್ನ ಮುಟ್ಟಿದ್ರೆ ಬ್ರಹ್ಮಹತ್ಯಾ ದೋಷ ಬರುತ್ತೆ ನಿನಗೆ.